ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಅಭಿಮಾನೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇದು BS ಯಡಿಯೂರಪ್ಪ ಅವರು ಬಳಸ್ತಾ ಇದ್ದಂತಹ ಅಂಬಾಸಿಡರ್ ಕಾರು CKR45. ಇನ್ಫ್ಯಾಕ್ಟ್ ದಕ್ಷಿಣ ಭಾರತದಲ್ಲಿ ಕಮಲ ಅರಳಿಸಿದಂತಹ ತೇರಿದು. ಯಡಿಯೂರಪ್ಪ ಅವರು ಇನ್ಫ್ಯಾಕ್ಟ್ ನನಗೆ ಮಾಜಿ ಶಾಸಕರು ಹೇಳ್ತಿದ್ರಲ್ಲ, ಲಕ್ಷ್ಮೀನಾರಾಯಣ ಅವರು, ಇದೇ ಕಾರಲ್ಲಿ ಯಡಿಯೂರಪ್ಪ ಅವರು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಿಜಾಪುರದಲ್ಲಿ ಇದೇ ಕಾರ್ ಕೆಟ್ಟು ನಿಲ್ತು, ಇದ್ರ ಇಂಜಿನ್ ಕೆಟ್ಟು ಹೋಯ್ತು, ಆಮೇಲೆ ಒಂದು ಲೂನಾ ಬೈಕಲ್ಲಿ ನಾವು ಹೋದ್ವಿ ಅಂತ ಇನ್ಸಿಡೆಂಟ್ ಹೇಳ್ತಿದ್ರಲ್ಲ. ಸೊ ಇದೇ ಕಾರು. ಇವತ್ತು ಈ ಕಾರನ್ನು ಒಂದು ಸ್ವಲ್ಪ ಈ ಕಡೆ ಜಾಗ ಬಿಟ್ಬಿಡ್ರಿ ಸರ್. ಈ ಕಾರನ್ನ ನೀವು ನೋಡ್ಬೋದು. ಸೊ ಶೃಂಗಾರ ಮಾಡಿದ್ದಾರೆ. BJPಯ ಬಾವುಟ ಇದರಲ್ಲಿ ರಾರಾಜಿಸ್ತಾ ಇದೆ. ಕಮಲ ಅರಳಿದೆ ಬಿಕಾಸ್ ಆಫ್ ಯಡಿಯೂರಪ್ಪ ಅವರ ಪರಿಶ್ರಮ. ಇನ್ಫ್ಯಾಕ್ಟ್ ಕೇರಳದ BJP ಇನ್ಚಾರ್ಜ್ ಪ್ರಕಾಶ್ ಜಾವಡೇಕರ್ ಅವರು ಹೇಳ್ತಿದ್ರಲ್ಲ, ಯಡಿಯೂರಪ್ಪ ಅವರು ಮತ್ತು ಅನಂತಕುಮಾರ್ ಅವರ ಶ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂತ. BJP ಹೈಕಮಾಂಡ್ ನಾಯಕರು ಕೂಡ ಅದೇ ಅವರ ಬಗ್ಗೆ ಅಪ್ರಿಷಿಯೇಟ್ ಮಾಡೋದು. ಸೊ ಈ ಕಾರನ್ನ ನಿಮಗೆ ಒಂದೊಮ್ಮೆ ತೋರಿಸ್ತೀನಿ, ಒಳಗಡೆ ಹೇಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಜನ ಎಲ್ಲ ಸೆಲ್ಫಿಯನ್ನು ತೆಗೆದುಕೊಳ್ತಿದ್ದಾರೆ ಕಾರಿನ ಜೊತೆ. ಇದು ಯಡಿಯೂರಪ್ಪ ಅವರು ಸಂಚಾರ ಮಾಡ್ತಾ ಇದ್ದಂತಹ ಕಾರು. ಅವರ ಲಕ್ಕಿ ಕಾರು, ಲಕ್ಕಿ ತೇರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮತ್ತಿಲ್ಲಿ ನೋಡಿ, ಫ್ಯೂಯಲ್ ಟ್ಯಾಂಕ್ ಇದೆ, ಪೆಟ್ರೋಲ್ ಟ್ಯಾಂಕ್, ಆಮೇಲೆ ಹಿಂದೆ ಎಲ್ಲ ನ್ಯೂಸ್ ಪೇಪರ್ಗಳನ್ನ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಷ್ಟೇ ಅಲ್ಲ, ಇಲ್ಲಿ ಜನಸೇವೆಯಲ್ಲಿ ಸಾರ್ಥಕ 50 ವರ್ಷ BSY ಅಭಿಮಾನೋತ್ಸವ ಅನ್ನುವಂತಹ ಒಂದು ಸ್ಟಿಕ್ಕರ್ ಅನ್ನು ಕೂಡ ನೀವು ಗಮನಿಸಬಹುದು. ಇಲ್ಲಿ ಅಂಬಾಸಿಡರ್ ಗ್ರ್ಯಾಂಡ್ ಅನ್ನುವಂತಹ ಬೋರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಈ ಕಾರು ಅವರು ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗಲೂ ಕೂಡ ಅವರ ಜೊತೆಯಲ್ಲಿ ಓಡಾಡಿದಂತಹ ಕಾರು. ಇನ್ಫ್ಯಾಕ್ಟ್ ಇಲ್ಲೊಂದು ಬ್ಯಾನರ್ನಲ್ಲಿ ನಿಮ್ಗೊಂದು ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ. ಈ ಫೋಟೋದಲ್ಲಿ ಗೊತ್ತಾಗುತ್ತೆ ಕಾರಿನ ಮೇಲೆ ಎಷ್ಟು ಒಂದು ಪ್ರೀತಿ ಇದೆ ಯಡಿಯೂರಪ್ಪ ಅವರಿಗೆ ಅಂತ. ಯಾಕೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ BJPಗೆ ಭದ್ರಾ ಹೆದ್ದಾರಿಯನ್ನ ನಿರ್ಮಿಸಿದಂತಹ ಕಮಲದ ರಥ, ಅನೇಕ ಕಾರ್ಯಕರ್ತರ ಕನಸಿಗೆ ದಿಕ್ಕು ತೋರಿಸಿದಂತಹ ಐತಿಹಾಸಿಕ ಪಯಣಕ್ಕೆ ಸಾಕ್ಷಿಯಾಗಿದ್ದಂತಹ ಕಾರಿದು. ಜನಮನ ಗೆದ್ದ ನಾಯಕತ್ವದ ಒಂದು ವಿಜಯದ ಸಂಕೇತ ಅನ್ನುವಂತಹದ್ದು ಸ್ಪಷ್ಟ. ಇಲ್ಲೊಂದು ಬೋರ್ಡ್ ಅಲ್ಲೂ ಕೂಡ ಹಾಕಿದ್ದಾರೆ. ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸಿ ಸಾವಿರಾರು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ ಈ ಕಾರು ಇಂದು ಕರ್ನಾಟಕ BJP ರಾಜಕೀಯ ಇತಿಹಾಸದ ನೆನಪಿನ ಸಂಕೇತ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದನ್ನ ಬ್ಯಾನರ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬರೆಯಲಾಗಿದೆ. ಅದೇನೇ ಇರಲಿ, BS ಯಡಿಯೂರಪ್ಪ ಅವರ ಪರಿಶ್ರಮ ಮತ್ತು ಇವತ್ತು BJP ರಾಜ್ಯದಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಂಡಿದೆ ಅನ್ನುವಂತಹದಕ್ಕೆ ಯಡಿಯೂರಪ್ಪ ಅವರ ಇವತ್ತಿನ ಅಭಿಮಾನೋತ್ಸವವೇ ಸಾಕ್ಷಿ ಆಗ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಚಿತ್ರದುರ್ಗ.